ಗೊತ್ತೇ ಇಲ್ಲ ಸರ್. ಪಾಪ ಅವ್ರು ಒಂದೇ ಪಡಿ ವೀಕ್ ಆದ್ಮೇಲೆ ಯಾಕೆ ಹಿಂಗೆ ವೀಕ್ ಅಂತ ಹಾಸ್ಪಿಟ್ಲಿಗೆ ಹೋದಾಗ ಆವಾಗ ಗೊತ್ತಾಗೈತಿ ಸರ್. ಈಗ 1.5 ವರ್ಷ ಆಯ್ತು ಸರ್ ಸಾಮಾನ್ಯ ಆಗಿ. ಅದು ಆದರೂ ಮತ್ತೆ ಅವರು ಆಪ್ರೇಷನ್ ಆದ್ಮೇಲೆ ಚೆನ್ನಾಗಾದ್ರು ಸರ್. ಚೆನ್ನಾಗಾಗಿ ಮತ್ತೆ ಆಮೇಲೆ ಸ್ವಲ್ಪ ಈಗ 1.5 ವರ್ಷ ಆದಮೇಲೆ ಮತ್ತೆ ಸ್ವಲ್ಪ ಯಾಕೋ ಪೇನ್ ಅಂತಂದರು. ಮತ್ತೆ ಡಾಕ್ಟ್ರ್ ಹತ್ರ ಹೋದ್ವಿ. ಹೋದ್ಮೇಲೆ ಅಲ್ಲಿ ಅವರು ಸ್ಕ್ಯಾನ್ ಎಲ್ಲ ಮಾಡಿಸಿದ್ರು. ಮಾಡಿದ ಮೇಲೆ ಇಲ್ಲಪ್ಪ ಮತ್ತೆ ಕೀಮೋ ಕೊಡ್ಬೇಕಾಗತಿ ಅಂತ. ನಿಮ್ಮದು ಈ ಮೊಬೈಲ್ನಲ್ಲಿ ನಾವು ಯೂಟ್ಯೂಬಲ್ಲಿ ನೋಡಿದ್ವಿ ಸರ್, ಸರ್ಚ್ ಮಾಡಿದ್ವಿ, ನೋಡಿದ್ವಿ. ಈ ಪುನರ್ಜನ್ಮ ಅನ್ನೋದು ಒಂದು ಏನೋ ಭಾಳ ಹೆಸರು ಕೇಳಿದ್ವಿ. ನೋಡೋಣ ಇದರಿಂದ ಆಯುರ್ವೇದಿಕ್ ಒಂದು ಒಳ್ಳೇದಲ್ಲ, ಇದು ಗಿಡಮೂಲಿಕೆ ಔಷಧಿ ಅಂದ್ರೆ ಒಂದು ಒಳ್ಳೇದಲ್ಲ, ನೋಡೋಣ ಇದನ್ನ ಟ್ರೀಟ್ಮೆಂಟ್ ತಗೊಂಡ್ರೆ ಒಳ್ಳೇದಾಗುತ್ತಲ್ಲ ಅಂತ ಒಂದು ನಾವು ಸಜೆಷನ್ ನಮ್ಮದು. ಕೀಮೋಕ್ಕೆ ಹೋಗಿನೂ ಈ ಟ್ರೀಟ್ಮೆಂಟ್ ತಗೊಂಡ್ರೆ ಸ್ವಲ್ಪ ಒಳ್ಳೇದಾಗ್ಬೋದಲ್ಲ, ಉತ್ತಮ ಆಗ್ಬೋದಲ್ಲ ಅಂತ ನಾವು ಹಂಗಾಗಿ ಬಂದ್ವಿ ಸರ್. ಈಗ ಸರ್ ಅವ್ರಿಗೆ ಇದ್ರ ಸರ್ ಕೋಲನೊಳಗೆ ವಿತ್ ಲಿವರ್ ಒಳಗೆ ಆಗ್ಯಾರ ಸರ್. ಅದು ಮತ್ತೆ ಬ್ಯಾಕ್ ಪೇನ್ ಬಂದು ಸ್ಟಾರ್ಟ್ ಆಗಿ ಕಾಣಿಸ್ಯಾನ ಸರ್. ಈಗ ಒಂದು 15 ದಿವಸ ಆಯ್ತು ಸರ್. ಆ ಥರ ಯಾರಿಗಿಲ್ಲ ಸರ್. ಆ ಥರ ಇದ್ದದ್ದು ನೀವು ಹೇಳ್ದಂಗೆ ಫ್ಯಾಮಿಲಿ ಇದ್ದಿದ್ರೆ ಬಡಪ್ಪ ಏನೋ ಒಂದು ಫ್ಯಾಮಿಲಿದಿಂದ ಬಂದಿರ್ಬೋದು ಅಂತ ಅನ್ಕೊಂಡಿದ್ವಿ. ಇದೇ ಫಸ್ಟ್ ಅವ್ರಿಗೆ ಆಗಿರೋದು ಸರ್. ಅದು ಗೊತ್ತೇ ಇಲ್ಲ ಸರ್. ಪಾಪ ಅವ್ರು ಒಂದೇ ಪಡಿ ವೀಕ್ ಆದ್ಮೇಲೆ ಯಾಕೆ ಹಿಂಗೆ ವೀಕ್ ಅಂತ ಹಾಸ್ಪಿಟ್ಲಿಗೆ ಹೋದಾಗ ಆವಾಗ ಗೊತ್ತಾಗೈತಿ. ಆಪರೇಷನ್ ಆದಮೇಲೆ 8 ಸೆಟ್ನೇ ಕೊಟ್ಟು 8 ಕೀಮೋ ಕೊಟ್ಟು